ಚಾಮರಾಜಪೇಟೆಯ ಆನಂದಪುರದಲ್ಲಿ ನೀರಿಗಾಗಿ ಈಗ ಮಹಿಳೆಯ ಸಾವಾಗಿದೆ. ಈಗ ಅನೇಕ ಪ್ರಶ್ನೆಗಳಿದೆ. ಒಂದ್ ಕಡೆ ಈಗ ಬೆಸ್ಕಾಂ ಆಗಿರ್ಬೋದು, BWSSB ಆಗಿರ್ಬೋದು, ಮುಖ್ಯವಾಗಿ ಚಾಮರಾಜಪೇಟೆಯ ಶಾಸಕರ ಬಗ್ಗೆನೇ ಜನರಿಗೆ ಆಕ್ರೋಶ ಇದೆ. ಕಾರಣ ಈಗಾಗಲೇ ಒಂದು ಬಾರಿ ಕೂಡ ನಮ್ಮ ಸಮಸ್ಯೆ ಕೇಳಲಿಲ್ಲ. ಅವ್ರು ಏನಾದ್ರೂ ಬಂದು ಇದಕ್ಕೆ ಸಮಸ್ಯೆಗೆ ನಮಗೆ ಪರಿಹಾರ ಕೊಟ್ಟಿದ್ರೆ ನಾವ್ ಯಾಕೆ ಹೀಗೆ ಮಾಡಬೇಕಾಗಿತ್ತು? ಚಾಮರಾಜಪೇಟೆ ಶಾಸಕರೇ ಎಲ್ಲಿದ್ದೀರಾ? ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ಎಲ್ಲಿದ್ದೀರಾ? ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮದೇ ಮತದಾರರು ಸಾಯ್ತಾ ಇದ್ರು, ಕಾಣ್ತಾ ಇಲ್ವಾ? ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಜನ ಇವರು. ನಿಮ್ಮದೇ ಕ್ಷೇತ್ರದ ನಿಮ್ಮದೇ ಜನ, ನಿಮ್ಮದೇ ಮತದಾರರು, ನಿಮ್ಮ ಕ್ಷೇತ್ರದ ಜನ ಇಲ್ಲಿ ಸಾವನ್ನಪ್ತಾ ಇದ್ದಾರೆ. ಬೆಂಗಳೂರಿನ ಹೃದಯ ಭಾಗದಲ್ಲಿರೋ ಜನ, ಇವರಿಗೆ ಕುಡಿಯೋದಿಕ್ಕೆ ನೀರು ಸಿಗ್ತಾ ಇಲ್ಲ. ಹಲವು ವರ್ಷಗಳಿಂದ ಸಮಸ್ಯೆ, ಇವತ್ತು ನಿನ್ನೆಯದಲ್ಲ. ಕುಡಿಯುವ ನೀರಿಗೂ ಪರದಾಡ್ತಿದ್ದಾರೆ. ಜನರ ಸಂಪರ್ಕಕ್ಕೂ ಸಚಿವರು ಸಿಗ್ತಾ ಇಲ್ಲ, ಮಾಧ್ಯಮಕ್ಕೂ ಸಿಗ್ತಾ ಇಲ್ಲ. ಕರೆ ಮಾಡಿದ್ರು ರಿಸೀವ್ ಮಾಡಲ್ಲ. ಜಮೀರ್ ಸರ್, ಈಗ ಒಂದು ಪ್ರಾಣ ಹೋಗಿದೆ, ಈಗ್ಲಾದ್ರೂ ಬನ್ರಿ ಸ್ವಾಮಿ ಅಂತ ಕೇಳ್ತಿದ್ದಾರೆ. ಜನರ ಆಕ್ರೋಶದ ಕಟ್ಟೆ ಭುಗಿಲೊಡೆದಿದೆ. ಅಲ್ಲಿ ಜನ ಅಳೋದು ಮಾತ್ರ ಅಲ್ಲ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋವು ಆಕ್ರೋಶವಾಗಿ ಬದಲಾಗಿದೆ. ನಾವ್ ಯಾಕೆ ವೋಟ್ ಹಾಕ್ಬೇಕು ಇವರಿಗೆ ಅನ್ನುವ ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಜನ. ನಾವು ವೋಟ್ ಹಾಕಿ ಇವ್ರನ್ನ ಗೆಲ್ಲಿಸ್ತಾ ಇದೀವಿ, ನಮ್ಮ ಸಮಸ್ಯೆನ ನೋಡೋದಕ್ಕೆ ಇವ್ರು ಬರೋದಿಲ್ಲ. ಸಮಸ್ಯೆ ಇದೆ ಅಂತ ಗೊತ್ತಾದ ಮೇಲೂ ಕೂಡ ಸಮಸ್ಯೆಗೆ ಪರಿಹಾರ ಕೊಡ್ತಾ ಇಲ್ಲ. ಇವರು ನಮಗೆ ಪರಿಹಾರ ಕೊಟ್ಟಿದ್ರೆ, ಮೂಲಭೂತ ಸೌಕರ್ಯಗಳನ್ನ ಕೊಟ್ಟಿದ್ರೆ ನಾವ್ ಯಾಕೆ ಈ ಮಾರ್ಗ ತುಳಿತಾ ಇದ್ವಿ ಅನ್ನುವ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಪಕ್ಕದಲ್ಲೇ ಇದೆ ನಿಮ್ಮ ಮನೆ ಅಂತ ಹೇಳ್ತಿದ್ದಾರೆ ಜನ. ಅಲ್ಲಿಗೆ ನೀರು ಸಿಗುತ್ತೆ, ನಮ್ಗೆ ಯಾಕೆ ಸಿಗ್ತಾ ಇಲ್ಲ? ನಮ್ಗೆ ಯಾಕೆ ನೀರು ಕೊಡ್ತಾ ಇಲ್ಲ? ಒಂದ್ ಕಡೆ ಪೈಪ್ ಹಾಕ್ತೀರಾ, ಕೇವಲ ಒಂದೇ ಮನೆಗೆ ಬರುತ್ತೆ ಅಲ್ಲಿ ನೀರು. ಉಳಿದ ಮನೆಯವರು ಏನ್ ಮಾಡಬೇಕು? ನೂರಾರು ಪ್ರಶ್ನೆಗಳಿದೆ. ಜಮೀರ್ ಅಹಮದ್ ಅವರಿಗೆ ಕೇಳ್ತಾ ಇದ್ದಾರೆ ಜನ. ಮಾಧ್ಯಮವಾಗಿ ಎಲ್ಲರೂ ಕೂಡ ಈ ಪ್ರಶ್ನೆಯನ್ನ ಕೇಳ್ತಾ ಇದೀವಿ. ನಾವು ಕೂಡ ಜನರ ಸಮಸ್ಯೆಗೆ ಇಲ್ಲಿ ಪರಿಹಾರ ಇಲ್ಲ ಅಂದ ಮೇಲೆ ಜನರಿಗೆ ಹಾಗಾದ್ರೆ ನೀವು ಯಾವ ರೀತಿಯಾಗಿ ಈ ಹಿಂದೆ ವೋಟ್ ಕೇಳೋದಕ್ಕೆ ಹೋಗಿದ್ರಿ? ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ BBMP ವಿಶೇಷ ಆಯುಕ್ತರಾಗಿರುವ ರಾಮ್ ಪ್ರಸಾದ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಹಲೋ ಸರ್ ಕೇಳಿಸ್ತಾ ಇದೆಯಾ? ಧ್ವನಿ ಕೇಳಿಸ್ತಾ ಇದೆಯಾ ಸರ್? ನಾನು BWSSB ಚೇರ್ಮನ್ ಮಾತಾಡ್ತೀನಮ್ಮ. ಹಾ ಸರ್ ನಮಸ್ತೆ. ಸರ್ ಈಗಾಗಲೇ ಆನಂದಪುರದಲ್ಲಿ ಏನೋ ಆಯ್ತು, ಏನ್ ಸಮಸ್ಯೆ ಇದೆ ಅನ್ನೋದು ನಿಮ್ ಗಮನಕ್ಕೆ ಬಂದಿದೆ ಅಂತ ಅನ್ಕೊಳ್ತೀನಿ. ಆನಂದಪುರದಲ್ಲಿ ಆಗಿರೋದು, ಅವರು ಇಲ್ಲಿಗಲ್ ಕನೆಕ್ಷನ್ಸ್ ಇತ್ತು ಅವ್ರದ್ದು. ಏನು ವಾಟರ್ ಕನೆಕ್ಷನ್ಸ್ಗೆ, ಪಂಪ್ಗೆ ಕರೆಂಟ್ ಕನೆಕ್ಷನ್ ತಗೊಳ್ಳೋದಕ್ಕೆ ಇಲ್ಲಿಗಲ್ ಆಗಿ ಬೆಸ್ಕಾಂ ಕಂಬಕ್ಕೆ ಎತ್ತಿದ್ದಾರೆ. ಅದರಿಂದ ಬೆಸ್ಕಾಂ ಇಂದ ಕರೆಂಟ್ ಶಾಕ್ ಕೊಡೋದು ಅವ್ರು ತೀರಿದ್ದಾರೆ. ಸರ್ ಈಗ ಅಲ್ಲಿ ನೀರಿನ ವ್ಯವಸ್ಥೆ ಇತ್ತಾ ಸರ್? ಅಲ್ಲಿ ನೀರಿನ ವ್ಯವಸ್ಥೆ ಇತ್ತು. ನೀರಿಗೆ ಅವರು ಇಲ್ಲಿಗಲ್ ಆಗಿ ಪಂಪ್ ಹಾಕೊಳ್ತಾರೆ ಅವ್ರ ಮನೆಗೆ ಬಂದಾಗ. ಸರ್ ನೀರಿನ ವ್ಯವಸ್ಥೆ ಇದ್ರೂ ಕೂಡ ಅವರು ಪಂಪ್ ಸೆಟ್ ಹಾಕೊಂಡಿದ್ರ ಸರ್ ಅಲ್ಲಿ? ಪಂಪ್ ಹಾಕೊಳ್ತಾರೆ ಅವರು. ಆತರ ಅಂದ್ರೆ ಪ್ರತಿನಿತ್ಯ ನೀರ್ ಬರುತ್ತೆ ಅವರಿಗೆ? ಪ್ರತಿನಿತ್ಯ ನೀರ್ ಬರುತ್ತೆ, ಏನು ಸಮಸ್ಯೆ ಇಲ್ಲ ಅಲ್ಲಿನ ಜನರಿಗೆ? ಹೌದೌದು, ನೀರು ಪ್ರತಿನಿತ್ಯ ಬರ್ತದೆ. ಅವರು ಏನ್ ಮಾಡ್ತಾರೆ, ಇಲ್ಲಿಗಲ್ ಆಗಿ ಪಂಪ್ ಹಾಕೊಳ್ತಾರೆ. ಜಾಸ್ತಿ ನೀರು ತಗೊಳ್ಬೇಕು, ಕರೆಂಟ್ ನಮ್ಮ ಅಮೌಂಟ್ಗಿಂತ ಜಾಸ್ತಿ ತಗೊಳ್ಬೇಕಂದ್ರೆ ಜಾಸ್ತಿ ಪಂಪ್ ಹಾಕ್ತಾರೆ. ಆ ಪಂಪ್ಗೆ ಕನೆಕ್ಷನ್ ಕೊಡಲ್ಲ ಬೆಸ್ಕಾಂ ಅವರು. ಇಲ್ಲಿಗಲ್ ಆಗಿ ಕನೆಕ್ಷನ್ ಕೊಡಲ್ಲ, ಲೀಗಲ್ ಕನೆಕ್ಷನ್ ಕೊಡಲ್ಲ ಈ ತರ ಇಲ್ಲಿಗಲ್ ಪಂಪ್ಗಳಿಗೆ. ಹಾಗಾಗಿ ಅದಕ್ಕೆ ಅವ್ರು ಇಲ್ಲಿಗಲ್ ಆಗಿ ಬೆಸ್ಕಾಂ ಇಂದ ಕರೆಂಟ್ ತಗೊಳಕ್ಕೆ ಬೆಸ್ಕಾಂ ಕಂಬಕ್ಕೆ ಎತ್ತಿದ್ದಾರೆ. ಸರ್ ಈಗ ಅವ್ರು ಬೆಸ್ಕಾಂ ಇಂದ ಇಲ್ಲಿ ಈ ರೀತಿಯಂತಹ ಅಂದ್ರೆ ಅನಧಿಕೃತವಾಗಿ ಕರೆಂಟ್ ಅನ್ನ ತೆಗೆದುಕೊಂಡಿದ್ದಾರೆ, ಆ ಪಂಪ್ ಸೆಟ್ ಹಾಕಿದ್ದಾರೆ. ಸರಿ ಸರ್, ಜನ ಹೇಳ್ತಾ ಇರೋದನ್ನ ನಿಮ್ ಗಮನಕ್ಕೆ ತರ್ತೀನಿ ಸರ್. ನಿಮ್ಗೂ ಗೊತ್ತಿರಬಹುದು, ನಮ್ಗೆ ಪ್ರತಿನಿತ್ಯ ನೀರ್ ಬರಲ್ಲ, ನಮ್ಗೆ ನೀರ್ ಸಿಗಲ್ಲ, ನಮ್ಗೆ ಪ್ರತಿನಿತ್ಯ ಮನೆಗಳಿಗೆ ನೀರ್ ಬಂದ್ರೆ ನಾವ್ ಯಾಕೆ ದಯವಿಟ್ಟು ಶ್ರಮಿಸಿ. ನೀರು ಖಂಡಿತ ಬರ್ತದೆ. ಏನಾಗುತ್ತೆ, ಇವರೆಲ್ಲ ಪಂಪ್ಗಳು ಕೆಲವರು ಜಾಸ್ತಿ ಬೇಕಂತ ತಗೊಳ್ತಾರೆ, ಮೀಟರ್ ಹಾಕಲ್ಲ. ಅರ್ಥ ಆಯ್ತಾ ನಿಮ್ಗೆ? ಸರ್ ಈಗ ಮೀಟರ್ ಹಾಕದೆ ಮನೆಗೆ ನೀರು ಬರ್ತದೆ, ಮೀಟರ್ ಹಾಕದೆ ತಗೊಳ್ಳೋದಕ್ಕೆ ಇಲ್ಲಿಗಲ್ ಪಂಪ್ ಮಾಡ್ತಾ ಇರೋದು. ಆಯ್ತಾ? ಹಾಗಾಗಿ ಇಲ್ಲಿಗಲ್ ಪಂಪ್ಗಳು ತಗೊಳ್ಳೋದಕ್ಕೆ ಕರೆಂಟ್ ಇಲ್ಲಿಗಲ್ ಆಗಿ ತಗೊಳ್ತಾರಲ್ಲ, ಅವ್ನ್ ಕರೆಂಟ್ ಬರ್ತಾ ಇಲ್ವಾ? ಹಂಗಾದ್ರೆ ಕರೆಂಟ್ ಲೆಗಲ್ ಆಗಿ ಬರ್ತಾ ಇದಲ್ಲ, ಕರೆಂಟ್ ಯಾಕೆ ಇಲ್ಲಿಗಲ್ ಆಗಿ ತಗೊಳ್ಬೇಕು? ಈ ತರ ಇಲ್ಲಿಗಲ್ ಆಗಿ ಮಾಡಕ್ ಹೋದ್ರೆ ಈ ತರ ಸಮಸ್ಯೆ ಆಗಿದೆ. ನನಗೆ ನಿಜವಾಗಿ ವಿಷಾದ ವ್ಯಕ್ತಪಡಿಸಿನಿ ಯಾರು ತೀರ್ಕೊಂಡಿದ್ದಾರೆ ಅವರಿಗೆ. ಬಟ್ ಇದು BWSSB ಅವರ ಯಾವುದೇ ರೀತಿಯಲ್ಲಿ ಆರೋಪಗಳು ನಾನು ಒಪ್ಕೊಳ್ಳಕ್ಕಾಗಲ್ಲ. ಖಂಡಿತಾಗ ಎಲ್ಲರಿಗೂ ಮನವರಿಕೆ ಮಾಡ್ತೀನಿ. ನಾವು ನೀರು ಖಂಡಿತ ಕೊಡ್ತಾ ಇದೀವಿ ಎಲ್ಲರಿಗೂ. ಈಗ ಸರ್ ಅವರು ಹೇಳ್ತಾರೆ 100 ವರ್ಷದಿಂದ ನಾವಿಲ್ಲಿ ಇದ್ದೀವಿ, ನಮ್ಮ ಮನೆಗೆ ನೀರು ಬಂದ್ರೆ ನಾವ್ ಯಾಕೆ ಅಲ್ಲಿ ಹೋಗ್ಬೇಕು ಅಂತ ಅವರೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಮ್ಮ ಜೀವವನ್ನ ಒತ್ತೇಟ್ ನಾವ್ ಯಾಕೆ ಅಲ್ಲಿ ಹೋಗ್ಬೇಕು ಅಂತ ಕೇಳ್ತಾರ ಅವರು. ಒಂದ್ ನಿಮಿಷ, ತಮಗೆ ತಿಳಿದಿರ್ಲಿ, ಒಬ್ರು ಈ ತರ ಮಾಡಿದ್ದಾರೆ, ಉಳಿದವರೆಲ್ಲ ಏನು ಎಲ್ಲರಿಗೂ ಈ ಬೆಂಗಳೂರಲ್ಲಿ 1,40,00,000 ಜನಕ್ಕೆ ನೀರು ಕೊಡ್ತಾ ಇದೀವಲ್ವಾ? ಅದನ್ನ ನೀವು ಆಲೋಚನೆ ಮಾಡಿ. ನಾವು ಕೂಡ ಹಗಲು ರಾತ್ರಿ ದುಡಿದು ನಮ್ಮ ನೌಕರರು ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಇಲ್ಲಿಗಲ್ ಆಗಿ ಮೋಟರ್ ಹಾಕೊಂಡು ಈ ತರ ಅವ್ರು ಮಾಡಿರೋದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ.
ಆದ್ರೆ ಅದು ಇಲ್ಲಿಗಲ್ ಆಗಿ ಕರೆಂಟ್ ಶಾಕ್ ಹೊಡೆದು ತೀರೋಗಿರೋದು ಹೊರತುಪಡಿಸಿ ನೀರಿಂದ ಯಾವುದೇ ರೀತಿಯಲ್ಲಿ ತೊಂದರೆ ಆಗಿಲ್ಲ. ಥ್ಯಾಂಕ್ ಯು. ಸರ್ ಅದು ಕರೆಂಟ್ ಶಾಕ್ ನಿಂದನೇ ಹೌದು, ಬಟ್ ನೀರಿನ ವ್ಯವಸ್ಥೆ ಇದೆ ಅಂತ ನೀವು ಹೇಳ್ತಿದ್ರಿ. ಬಟ್ ಅವರ ಆರೋಪ ನೀರಿನ ವ್ಯವಸ್ಥೆ ಇದೆ. ಬಟ್ ಏನಾಗುತ್ತೆ, ನೀರಿನ ವ್ಯವಸ್ಥೆ ಈಗ ನೋಡಿ, ಹಂಗಾದ್ರೆ ಇಡೀ ಬೆಂಗಳೂರಲ್ಲಿ ಸಮಸ್ಯೆ ಆಗಬೇಕಲ್ವಾ? ನೀವೇ ಯೋಚನೆ ಮಾಡಿ. ನೀರಿನ ವ್ಯವಸ್ಥೆ ಇಲ್ಲದಿದ್ರೆ ಇಡೀ ಬೆಂಗಳೂರಲ್ಲಿ ಸಮಸ್ಯೆ ಆಗ್ಬೇಕಾಗುತ್ತದೆ. ಈಗ ನಾವು ಅಲ್ಲಿ ಅವರಿಗೆ ಈಗ ಪಂಪ್ಗಳು ಹಾಕೊಳ್ಳಕ್ಕೆ ಅವ್ರಿಗೆ ಯಾರು ಹೇಳಿಲ್ಲ ನಾವು ಪಂಪ್ ಹಾಕೊಳ್ಳಿ ಅಂತ. ನೀರು ಸಪ್ಲೈಲಿ ಬರ್ತಿದೆ. ಸಪ್ಲೈಲಿ ಬಂದಾಗ ಜಾಸ್ತಿ ಬೇಕಂತ ಪಂಪ್ ಹಾಕೊಂಡ್ರೆ ನಾವ್ ಏನ್ ಮಾಡೋದು? ಜಾಸ್ತಿ ಬೇಕಾದ್ರೆ ನಮ್ಮ ಹತ್ರ ಹೇಳಿ, ನಾವು ಕೊಡ್ತೀವಿ ಅವ್ರಿಗೆ. ಸರ್ ಈಗ ಇದಕ್ಕೆ ಒಂದು ಸಮಸ್ಯೆಗಳಿಗೆ ಪರಿಹಾರ ಆಗ್ಬೇಕಾಗತ್ತೆ ಇಲ್ಲಿ ಅಂತ ಹೇಳಿ ಅಟ್ಲೀಸ್ಟ್ ಅವ್ರು ಹೇಳುವಂತಹ ರೀತಿಯಲ್ಲಿ ಏನಾದ್ರು ಇದ್ರೆ ಖಂಡಿತ ಒಂದ್ಸಲ ನೀವು ಅಲ್ಲಿ ಹೋಗ್ಬೇಕು, ಏನ್ ಸಮಸ್ಯೆ ಇದೆ ಅನ್ನೋದನ್ನ. ಏರಿಯಾ ಬಹಳ ಹಳೆಯ ಬೆಂಗಳೂರು ಏರಿಯಾ ಇದೆ. ಅಲ್ಲಿ ಪೈಪ್ ಲೈನ್ ಚೇಂಜ್ ಮಾಡೋದಕ್ಕೆ ಈಗ ಪ್ರಸ್ತಾವನೆ ಕೊಟ್ಟಿದ್ದೇವೆ. ಆ ಪೈಪ್ ಲೈನ್ ಚೇಂಜ್ ಮಾಡಿ ದೊಡ್ಡ ಮಟ್ಟಕ್ಕೆ ಮಾಡಿದ್ರೆ ಅವಾಗ ಅವರಿಗೆ ಯಾವುದೇ ರೀತಿಯ ಸಮಸ್ಯೆ ಇರಲ್ಲ. ನಾವು ಖಂಡಿತ ಬಗೆಹರಿಸ್ತೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ಸಾವು ನೋವು ಆಗದೆ ಇರ್ಲಿ ಅನ್ನೋದು ನಮ್ಮ ಆಶಯ ಸರ್. ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.